ಹಾಯ್ ನಮಸ್ಕಾರ ಗೆಳೆಯರೇ, ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ಶಿವನ ಕೋಪಕ್ಕೆ ಗುರಿಯಾದ ಸೂರ್ಯನ ಕಥೆಯ ಬಗ್ಗೆ ನೋಡೋಣ ಬನ್ನಿ. ಇನ್ನೂ ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವೋ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯದಿರಿ, ಹಾಗೂ ಇತರರಿಗೂ ಶೇರ್ ಮಾಡಿ, ಹಾಗೂ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ. ಶಿವನು ತಾನು ಸಂತುಷ್ಟಗೊಂಡು ಎಲ್ಲವನ್ನು ಕಳ್ಳನಿಗೆ ಸಮರ್ಪಿಸಿಬಿಟ್ಟ ಉದಾಹರಣೆಯೂ ಇದೆ. ಆದರೆ ಶಿವನು ಉಗ್ರ ಸ್ವರೂಪಿಯಾದರೆ ಅತ್ಯಂತ ಭಯಾನಕವಾಗಿ ರೂಪ ತಾಳುತ್ತಾನೆ ಅನ್ನೋದು ನಾವು ತಿಳಿದುಕೊಳ್ಳಬೇಕಾದ ಸತ್ಯ. ಈ ಕುರಿತು ಧರ್ಮ ಗ್ರಂಥಗಳಲ್ಲಿ ಉಲ್ಲೇಖಿಸಲಾಗಿದೆ. ಇವಾಗ ನೋಡೋಣ ಬನ್ನಿ. ಬ್ರಹ್ಮ ವೈವರ್ತ ಎಂಬುವುದು ಸಂಸ್ಕೃತದ ಒಂದು ಪಠ್ಯವಾಗಿದೆ. ಹಿಂದೂ ಧರ್ಮದ ಪ್ರಮುಖ ಪುರಾಣಗಳಲ್ಲಿ ಇದು ಒಂದಾಗಿದ್ದು, ಈ ಬ್ರಹ್ಮ ವೈವರ್ತ ಪುರಾಣದಲ್ಲಿ ಶಿವದೇವರ ಕುರಿತಾದ ಒಂದು ದಂತಕಥೆ ಇದೆ. ಬ್ರಹ್ಮನು ಸೃಷ್ಟಿಕರ್ತನಾದರೆ ಶಿವನು ಲಯಕರ್ತ. ಅಲ್ಲದೆ ಶಿವದೇವರು ಜಟಾಧಾರಿಯಾಗಿದ್ದು ಕಂಠದಲ್ಲಿ ವಿಷವನ್ನು ಇಟ್ಟುಕೊಂಡು ಜಗವನ್ನು ಉದ್ಧರಿಸಿದವನು. ನಿಮಗೆ ತಿಳಿದಿರುವಂತೆ ಶಿವನು ಉಗ್ರ ಸ್ವರೂಪಿಯೂ ಹೌದು, ಅಲ್ಲದೆ ಅಷ್ಟೇ ಮುಗ್ಧ ಕೂಡ ಹೌದು ಎಂದರೆ ನೀವು ನಂಬಲೇಬೇಕು. ಶಿವದೇವರ ಮುಗ್ಧತೆಯ ಆಳ ಎಷ್ಟಿತ್ತೆಂದರೆ, ತನ್ನ ಶಿವಲಿಂಗದ ಮೇಲಿರುವ ಘಂಟೆಯನ್ನು ಕದ್ದವರನ್ನು ತನ್ನ ಭಕ್ತರೆಂದು ಪರಿಗಣಿಸುವಷ್ಟು ಮುಗ್ಧತೆ ಶಿವದೇವರಲ್ಲಿ ಅಡಗಿತ್ತು. ಇಷ್ಟೇ ಅಲ್ಲದೆ ಶಿವನು ತಾನು ಸಂತುಷ್ಟಗೊಂಡು ಎಲ್ಲವನ್ನು ಕಳ್ಳನಿಗೆ ಸಮರ್ಪಿಸಿಬಿಟ್ಟ ಉದಾಹರಣೆಯೂ ಇದೆ. ಆದರೆ ಶಿವನು ಉಗ್ರ ಸ್ವರೂಪಿಯಾದರೆ ಅತ್ಯಂತ ಭಯಾನಕವಾಗಿ ರೂಪ ತಾಳುತ್ತಾನೆ ಅನ್ನೋದು ನಾವು ತಿಳಿದುಕೊಳ್ಳಬೇಕಾದ ಸತ್ಯ. ಈ ಕುರಿತು ಧರ್ಮ ಗ್ರಂಥಗಳಲ್ಲಿ ಉಲ್ಲೇಖಿಸಲಾಗಿದೆ. ಅಲ್ಲದೆ 18 ಪುರಾಣಗಳಲ್ಲಿ ಅತ್ಯಂತ ಪುರಾತನ ಗ್ರಂಥವಾದ ಬ್ರಹ್ಮ ವೈವರ್ತದಲ್ಲಿಯೂ ನವಗ್ರಹಗಳ ರಾಜ ಸೂರ್ಯದೇವನು ಶಿವನ ಕೋಪಕ್ಕೆ ತುತ್ತಾದ ಬಗೆಗೆ ಉಲ್ಲೇಖಿಸಲಾಗಿದೆ. ಬನ್ನಿ ಹಾಗಾದರೆ ಈ ಕತೆ ಏನೆಂದು ತಿಳಿಯೋಣ. ಒಂದು ದಿನ ಮನುಷ್ಯರು, ರಾಕ್ಷಸರು ಹಾಗೂ ದೇವತೆಗಳು ಶಿವದೇವರ ಬಳಿ ಆಶ್ರಯವನ್ನು ಕೋರಿ ಬರುತ್ತಾರೆ. ಅಂತೆಯೇ ಕಷ್ಟ ಬಂದಾಗ ಭಕ್ತರನ್ನು ಪಡೆಯುವ ಜಟಾಧಾರಿ ಶಿವದೇವನು ಯಾವುದೇ ತಾರತಮ್ಯ ಭೇದ ಭಾವ ಇಲ್ಲದೆ ಎಲ್ಲರ ಮೇಲೂ ದಯೆ ಕರುಣೆಯನ್ನು ತೋರಿ ಆಶ್ರಯ ನೀಡುತ್ತಾನೆ. ಕಷ್ಟ ಎಂದು ಬಂದವರನ್ನು ಈ ಶಿವದೇವರು ಎಂದಿಗೂ ಕೈ ಬಿಡುವನಲ್ಲ. ಹೀಗಿರಲು ಒಂದು ದಿನ ಮಾಲಿ ಮತ್ತು ಸುಮಾಲಿ ಎಂಬ ರಾಕ್ಷಸರು ಕೂಡ ಶಿವನ ಆಶ್ರಯವನ್ನು ಬಯಸಿ ಬರುತ್ತಾರೆ. ಆದರೆ ಅವರಿಬ್ಬರು ತೀವ್ರತರವಾದ ದೈಹಿಕ ನೋವಿನಿಂದ ಬಳಲುತ್ತಿದ್ದರು. ಆದರೂ ಸೂರ್ಯದೇವರು ಅವರ ಮೇಲೆ ಯಾವುದೇ ಕರುಣೆಯನ್ನು ತೋರಲಿಲ್ಲ. ಕೊನೆಗೆ ಸೂರ್ಯನನ್ನು ಕಾಡಿ ಬೇಡಿ ಶಿವನ ಆಶ್ರಯವನ್ನು ತಲುಪುತ್ತಾರೆ. ಆದರೆ ರಾಕ್ಷಸರಾದ ಮಾಲಿ ಸುಮಾಲಿಯರಿಗೆ ಸೂರ್ಯನು ಕಷ್ಟ ಕೊಟ್ಟಿದ್ದನ್ನು ಗಮನಿಸುತ್ತಾನೆ. ಬ್ರಹ್ಮ ವೈವರ್ತ ಪುರಾಣದ ಪ್ರಕಾರ ಶಿವದೇವರು ರಾಕ್ಷಸರಾದ ಮಾಲಿ ಸುಮಾಲಿಯ ವಿಚಾರ ಕೇಳಿ ಉಗ್ರನಾಗುತ್ತಾನೆ. ಕುಪಿತಗೊಂಡ ಶಿವದೇವನು ಆ ಕೂಡಲೇ ತನ್ನ ತ್ರಿಶೂಲದಿಂದ ಸೂರ್ಯನ ತಂದೆಯಾದ ಕಶ್ಯಪ ನಂದನನ ಮೇಲೆ ದಾಳಿ ಮಾಡುತ್ತಾನೆ. ಆ ಸಂದರ್ಭದಲ್ಲಿ ತನ್ನ ತಂದೆಯ ಮೇಲಾಗುತ್ತಿರುವ ಶಿವನ ದಾಳಿಯನ್ನು ನೋಡಿ 7 ಕುದುರೆಗಳನ್ನು ಒಳಗೊಂಡ ರಥದ ಮೇಲೇರಿ ಕುಳಿತು ಸೂರ್ಯನು ಇಡೀ ಜಗತ್ತನ್ನೇ ಸಂಪೂರ್ಣವಾಗಿ ತನ್ನ ಪ್ರಕಾಶವಾದ ಕಿರಣಗಳಿಂದ ಬೆಳಗಿಸುತ್ತಾನೆ. ಸೂರ್ಯದೇವನು ಎಷ್ಟೇ ಕೋಪಗೊಂಡಿದ್ದರೂ ಕೂಡ ಶಿವನ ದಾಳಿಯನ್ನು ಸಹಿಸಲಾಗದೆ ತಾನು ಕುಳಿತಿದ್ದ 7 ಕುದುರೆಗಳ ರಥದಿಂದ ಪ್ರಜ್ಞೆ ತಪ್ಪಿ ಬೀಳುತ್ತಾನೆ. ಶಿವನ ಈ ಅನಿರೀಕ್ಷಿತವಾದ ದಾಳಿಯಿಂದ ಸೂರ್ಯದೇವನು ಕೆಳಗೆ ಬಿದ್ದ ಕೂಡಲೇ ಇಡೀ ಸೃಷ್ಟಿಯೇ ಕತ್ತಲಿನಲ್ಲಿ ಮುಳುಗಿ ಹೋಗುತ್ತದೆ. ಎಲ್ಲೆಡೆಯೂ ಹಾಹಾಕಾರ ಧ್ವನಿಸುತ್ತದೆ. ಒಂದು ಸಣ್ಣ ಬೆಳಕು ಕಾಣದಂತೆ ಲೋಕವೆಲ್ಲ ಗಾಢ ಕತ್ತಲಿನಲ್ಲಿ ಕಳೆದು ಹೋಗುತ್ತದೆ. ಒಮ್ಮೆಲೆ ಇಡೀ ಜಗತ್ತೇ ಕತ್ತಲೆ ಆದುದನ್ನು ಕಂಡು ಸೂರ್ಯನ ತಂದೆಯಾದ ಕಶ್ಯಪರು ಚಿಂತೆಗೀಡಾಗುತ್ತಾರೆ. ಕಾರಣ ಏನು ಎಂಬುದನ್ನು ಊಹಿಸಲು ಸಾಧ್ಯವಾಗದೆ ಕೂಡಲೇ ತನ್ನ ಮಗನಾದ ಸೂರ್ಯನನ್ನು ವಿಚಾರಿಸಲು ಮುಂದಾಗುತ್ತಾರೆ. ಆದರೆ ಇಡೀ ಲೋಕವನ್ನೇ ತನ್ನ ಪ್ರಕಾಶದಿಂದ ಬೆಳಗುತ್ತಿದ್ದ ಸೂರ್ಯನ ಪರಿಸ್ಥಿತಿ ನೋಡಿ ಕಶ್ಯಪ ಮುನಿಗಳು ಕಂಗಾಲಾಗುತ್ತಾರೆ. ನಡೆದ ಘಟನೆಯ ಬಗ್ಗೆ ಕುಲಂಕುಷವಾಗಿ ವಿಚಾರಣೆ ಮಾಡಿದ ನಂತರ ತನ್ನ ಮಗ ಸೂರ್ಯನಿಗೆ ಈ ಗತಿ ಬರಲು ಶಿವನೇ ಕಾರಣ ಎಂದು ಮನದಟ್ಟು ಮಾಡಿಕೊಳ್ಳುತ್ತಾರೆ. ತನ್ನ ಮಗನಿಗೆ ಒದಗಿದ ದುಸ್ಥಿತಿಯನ್ನು ಕಶ್ಯಪ ಮುನಿಗಳು ಕಂಡು ತಾಳ್ಮೆ ಕಳೆದುಕೊಂಡು ಉಗ್ರರೂಪಿಯಾಗುತ್ತಾರೆ. ನಂತರ ಶಿವದೇವರನ್ನು ಹುಡುಕುತ್ತಾ ಹೋಗುತ್ತಾರೆ. ನಂತರ ಶಿವದೇವರು ಎದುರಿಗೆ ಬಂದು ನಿಂತಾಗ ಕಶ್ಯಪ ಮುನಿಗಳಿಗೆ ಕೋಪ ತಡೆಯಲಾಗದೆ ಶಿವನಿಗೆ ಬೆದರಿಕೆಯನ್ನು ಹಾಕಿ ಶಾಪವಿಡುತ್ತಾರೆ. ಇಂದು ನನ್ನ ಮಗನಾದ ಸೂರ್ಯನ ಸ್ಥಿತಿಯನ್ನು ಕಂಡು ನಾನು ಹೇಗೆ ಸಂಕಟ ಪಡುತ್ತಿದ್ದೇನೆಯೋ ಅದೇ ರೀತಿ ಮುಂದೆ ನೀನು ಕೂಡ ಸಂಕಟ ಪಡುತ್ತಿ ಎಂದು ಶಾಪವನ್ನು ನೀಡುತ್ತಾರೆ.
ನಂತರ ಕೋಪವನ್ನು ತ್ಯಜಿಸಿ ಶಾಂತ ಸ್ವರೂಪಿಯಾದ ಶಿವನಿಗೆ ಇಡೀ ಜಗತ್ತೇ ಕತ್ತಲಿನ ಕೂಪದಲ್ಲಿ ಮುಳುಗಿರುವ ಸತ್ಯ ಮನದಟ್ಟಾಗುತ್ತದೆ. ಕೊನೆಗೆ ಪರಿಹಾರ ಉಪಾಯಕ್ಕೆ ಸೂರ್ಯನಿಗೆ ಶಿವನು ಜೀವದಾನವನ್ನು ಮಾಡುತ್ತಾನೆ. ನಂತರ ಸೂರ್ಯನ ತಂದೆಯಾದ ಕಶ್ಯಪ ಮುನಿಗಳು ಶಾಪ ನೀಡಿದರ ಬಗ್ಗೆ ಯೋಚಿಸುತ್ತಾನೆ. ನಂತರ ತನ್ನೆಲ್ಲ ಕೋಪವನ್ನು ತ್ಯಜಿಸಲು ಶಿವನು ನಿರ್ಧರಿಸುತ್ತಾನೆ. ಈ ಎಲ್ಲ ವಿಚಾರವನ್ನು ತಿಳಿದುಕೊಂಡ ಸೃಷ್ಟಿಕರ್ತನಾದ ಬ್ರಹ್ಮದೇವನು ಸೂರ್ಯದೇವನನ್ನು ಸಮೀಪಿಸಿ ನಡೆದ ಘಟನೆಗಳ ಬಗ್ಗೆ ವಿಚಾರಿಸಿಕೊಳ್ಳುತ್ತಾನೆ ಮತ್ತು ಸೂರ್ಯದೇವನು ಮುಂದೇನು ಮಾಡಬೇಕೆಂಬುದನ್ನು ತಿಳಿಸಿ ಅವನ ಜವಾಬ್ದಾರಿಯನ್ನು ನೆನಪಿಸುತ್ತಾನೆ. ನಂತರ ಸೃಷ್ಟಿಕರ್ತನಾದ ಬ್ರಹ್ಮ, ಅಂತೆಯೇ ಲಯಕಾರನಾದ ಶಿವ ಹಾಗೂ ಸೂರ್ಯದೇವನ ತಂದೆಯಾದ ಕಶ್ಯಪ ಮುನಿಗಳು ಸೂರ್ಯನಿಗೆ ಪ್ರೀತಿಯಿಂದ ಆಶೀರ್ವಾದಿಸಿ ತಮ್ಮ ತಮ್ಮ ಕಾರ್ಯಗಳಿಗೆ ತೆರಳುತ್ತಾರೆ. ಸೂರ್ಯನಲ್ಲಾದ ಈ ರೀತಿಯ ಬದಲಾವಣೆಯಿಂದ ರಾಕ್ಷಸರಾದ ಮಾಲಿ ಸುಮಾಲಿಯರು ಅಸಾಧ್ಯವಾದ ದೈಹಿಕ ನೋವಿನಿಂದ ನರಳುತ್ತಾರೆ. ಇವರ ಈ ನರಳಾಟ ನೋವಿನ ಬಗೆಗೆ ತಿಳಿದುಕೊಂಡ ಬ್ರಹ್ಮನು ಬಂದು ಮಾಲಿ ಸುಮಾಲಿಯರನ್ನು ವಿಚಾರಿಸಿ ಈ ಕಷ್ಟಕ್ಕೆ ಕಾರಣ ಏನು ಎಂಬುದನ್ನು ಚರ್ಚಿಸುತ್ತಾನೆ. ನಂತರ ನಿಮ್ಮ ಈ ಕಾಯಿಲೆ ವಾಸಿಯಾಗಬೇಕಾದರೆ ನೀವು ಸೂರ್ಯದೇವರನ್ನು ಭಕ್ತಿಯಿಂದ ಪೂಜಿಸಬೇಕೆಂಬ ಸಲಹೆಯನ್ನು ನೀಡುತ್ತಾನೆ. ಅಲ್ಲದೆ ಸೂರ್ಯನನ್ನು ಪೂಜಿಸುವ ಮಹತ್ವದ ಬಗ್ಗೆ ವಿವರಿಸಿ ಹೇಳುತ್ತಾನೆ. ಮತ್ತು ಶ್ರದ್ಧೆಯಿಂದ ನೀವು ಸೂರ್ಯನನ್ನು ಭಜಿಸಿದರೆ ನೀವು ನಿಮ್ಮ ಕಾಯಿಲೆಯಿಂದ ಗುಣಮುಖರಾಗಬಹುದು ಎಂದು ಹೇಳಿ ತೆರಳುತ್ತಾನೆ. ಸೃಷ್ಟಿಕರ್ತನಾದ ಬ್ರಹ್ಮನ ಮಾತಿನಂತೆಯೇ ರಾಕ್ಷಸರಾದ ಮಾಲಿ ಸುಮಾಲಿಯರು ಭಕ್ತಿಯಿಂದ ಸೂರ್ಯನನ್ನು ಪೂಜೆ ಮಾಡಿ ಒಲಿಸಿಕೊಳ್ಳುತ್ತಾರೆ. ನಂತರ ಸೂರ್ಯನು ಪುನೀತಗೊಂಡು ರಾಕ್ಷಸರಾದ ಮಾಲಿ ಸುಮಾಲಿಯರಿಗಿದ್ದ ದೈಹಿಕ ಕಾಯಿಲೆಯನ್ನು ಗುಣಪಡಿಸಿ ಅವರ ಕಷ್ಟದಿಂದ ಪಾರು ಮಾಡುತ್ತಾನೆ. ಹೀಗೆ ಬ್ರಹ್ಮ ವೈವರ್ತ ಪುರಾಣದಲ್ಲಿ ಶಿವನ ಕೋಪಕ್ಕೆ ತುತ್ತಾದ ಸೂರ್ಯನಿಂದಾಗಿ ಇಡೀ ಜಗತ್ತೇ ಕತ್ತಲಿನ ಕೂಪದಲ್ಲಿರುವಂತೆ ಮಾಡಿದ ಕಥೆಯನ್ನು ನೀವು ಓದಬಹುದು. ಹಾಗಾಗಿ ತ್ರಿಮೂರ್ತಿಗಳಲ್ಲಿ ಒಬ್ಬನಾದ ಉಗ್ರರೂಪಿ, ಜಠಾಧರಿ, ನಟರಾಜ ಎಂದೆಲ್ಲ ಕರೆಯಲ್ಪಡುವ ಪರಮೇಶ್ವರನನ್ನು ನಾವು ಭಕ್ತಿಯಿಂದ ಶ್ರದ್ಧೆಯಿಂದ ಪೂಜಿಸಿ ಒಲಿಸಿಕೊಂಡರೆ ನಮ್ಮ ಬದುಕು ಕೂಡ ಸನ್ಮಂಗಳವಾಗಬಹುದು. ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಮತ್ತು ಇತರರಿಗೂ ಶೇರ್ ಮಾಡಿ. ಹಾಗೂ ಇನ್ನೂ ಇಂತಹ ಉಪಯುಕ್ತ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನನ್ನು ಒತ್ತಿ.